ನಿಮ್ಮ ವಿರುದ್ಧ ಕೇಳಿ ಬರುವ ಆರೋಪ ಏನಂತಂದ್ರೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು ಕನ್ನಡ ಕನ್ನಡ ಅಂತ ಇಷ್ಟೆಲ್ಲ ಚಳವಳಿ ಮಾಡ್ತಾರೆ, ಮೊಮ್ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿಸ್ತಾರೆ ಅಂತ ಒಂದು ಆರೋಪ ಇದೆ. ಅದ್ರ ಬಗ್ಗೆ ಯಾರು ಹೇಳ್ದವ್ರು ನಿಮಗೆ? ನನ್ನ ಮಗಳು ಕನ್ನಡದಲ್ಲೇ ಓದದ್ದು, ನನ್ನ ಮಗ ಕನ್ನಡದಲ್ಲೇ ಓದ್ದು, ನನ್ನ ಮಗಳು ಮಹಾರಾಣೀಸ್ ಕಾಲೇಜ್ನಲ್ಲೇ ಓದದ್ದು. ನಾನೇ ಕರ್ಕೊಂಬತ್ತೆ. ಅವನು ಓದಿ ಆಮೇಲೆ ಇದಕ್ಕೆ ಹೋದ. ಇಂಗ್ಲೆಂಡ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅವನು? ಇಂಗ್ಲೆಂಡ್ಲು ಕನ್ನಡ ಇಟ್ಕೊಳ್ಳಿ ಅಂದರೆ ಅವನು ಎಲ್ಲಿ? ಅದರಿಂದ ಮಕ್ಕಳು ನನ್ನ ಮಾತನ್ನು ಕೇಳ್ತಕ್ಕಂಥವ್ರು, ನನ್ನ ಮಾತು ಬೆಲೆ ಕೊಡ್ತಕ್ಕಂಥವ್ರು ನನ್ನ ಮಕ್ಕಳು. ಮತ್ತು ನಾನು ಸೇರಿಸ್ಬೇಕಾದವನು, ನಾನು ಕನ್ನಡಕ್ಕೆ ನನ್ನ ಮಕ್ಕಳು ಸೇರಿಸ್ಬೇಕಾದವನು ನನ್ನ ಜವಾಬ್ದಾರಿ. ನನ್ನಿಬ್ಬರು ಮಕ್ಕಳು ಕನ್ನಡ, ಅದರಲ್ಲೂ ಏನು ಭಾರಿ ಅದ್ಭುತವಾದ ಶಾಲೆ ಅಲ್ಲ, ಸಾಮಾನ್ಯ ಜನರು ಓದೋ ಶಾಲೆಯಲ್ಲೇ ಓದಿದ್ರು. ಮಗಳು ಅಷ್ಟರಲ್ಲೇ ಬುದ್ಧಿವಂತ, ಭಾಳ ತೀರಾ ಅದ್ಭುತವಾದಂಥ ಬುದ್ಧಿವಂತೆ ಆದಳು ಪಾಪ. ಅದರಲ್ಲಿ ಕನ್ನಡ ಅಂತ ನಾನು ಅದನ್ನು ಬಿಟ್ಟು ಅತ್ತಿತ್ತ ಅಳ್ಳಾಡಲಿಲ್ಲ. ತುಂಬಾ ಖುಷಿ ವಿಚಾರ. ಈಗ ಕನ್ನಡದ ಹೋರಾಟಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮಗೆ ರಾಜ್ಕುಮಾರ್ ಅವರ ಜೊತೆಗಿನ ಒಡನಾಟ ಹೇಗೆ? ಅವರ ಜೊತೆಗಿನ ಒಡನಾಟದ ಬಗ್ಗೆ ಏನಾದರೂ ವಿಚಾರಗಳನ್ನು ಹಂಚ್ಕೋಬಹುದಾ? ರಾಜ್ಕುಮಾರ್ದು ಏನಂತಂದರೆ ಭಾಳ ವರ್ಷದ ಬಾಂಧವ್ಯ. ರಾಜ್ಕುಮಾರ್ಗೂ ನನಗೂ ಭಾಳ ಬಾಂಧವ್ಯ. ಅವರು ನಮ್ಮ ಹತ್ತಿರದ ಇದ್ರೆ ಭಾಳ ಬಾಂಧವ್ಯ. ಅವರು ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲೇ ಮದ್ರಾಸ್ಲೇ ಇದ್ದರು. ಅವರೆಲ್ಲ ಮದ್ರಾಸ್ಲೇ ಇದ್ದರು. ನಮ್ಮ ಚಳುವಳಿ ಆರಂಭ ಆದಾಗಲೂ ಮದ್ರಾಸ್ಲೇ ಇದ್ದರು ಅವರು. ಮದ್ರಾಸ್ ಅಲ್ಲೇ ಸಿನಿಮಾ, ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ 100ನೇ ಚಿತ್ರ ಆಗೋವರೆಗೂ ಮದ್ರಾಸ್ಲೇ ಇದ್ದರು. ಆಮೇಲೆ ನಾವು ಗಲಾಟೆ ಮಾಡಿ ಬರಬೇಕು ಕರ್ನಾಟಕ ನೀವು ಅಂತ ಹೇಳಿ ಕರೆದಾಗ, ನೀವು ಅಂದ್ರೇನು ಇಡೀ ಚಿತ್ರರಂಗ ಅದೇ ಕರ್ನಾಟಕ ಬರಬೇಕು, ನೀವು ಕರ್ನಾಟಕದಲ್ಲಿ ತೆಗಿಬೇಕು ಅಂಥೇಳಿ ಚಿತ್ರ ತೆಗೆಯೋದಕ್ಕೆ ಅವ್ರಿಗೆ 50,000 ರೂಪಾಯಿ ಸಬ್ಸಿಡಿ ಕೊಡಬೇಕು. ಯಾವುದೇ ಕನ್ನಡ ಚಿತ್ರ ತೆಗೀಲಿ 50,000 ಸಬ್ಸಿಡಿ ಕೊಡಿ ಅಂತ ಹೇಳ್ತವೆ. ನಾನೇ ಮಾಡೋದು ಗಲಾಟೆ ಮಾಡಿ. ಅದಾದಮೇಲೆ ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಮೈಸೂರಲ್ಲಿ ಬಸವರಾಜಯ್ಯ ಅಂಥೇಳಿ ಅಲ್ಲಿ ಸ್ಟುಡಿಯೋ. ಆ ಸ್ಟುಡಿಯೋಲ್ಲಿ ಶಂಕರ್ ಸಿಂಗ್ ಅಂತೇಳಿ, ರಾಜೇಂದ್ರ ಸಿಂಗ್ ಅವರ ಅಪ್ಪ ಬಾಬು, ರಾಜೇಂದ್ರ ಸಿಂಗ್ ಬಾಬು ಅವರ ಅಪ್ಪ ಶಂಕರ್ ಸಿಂಗ್ ಸುಮಾರು ಒಳ್ಳೊಳ್ಳೆ ಚಿತ್ರ ತೆಗೆದ್ರು. ಇಡೀ ಕರ್ನಾಟಕದಲ್ಲಿ ಅದ್ಭುತವಾದ ಚಿತ್ರಗಳನ್ನ ತೆಗೆದ್ರು. ಒಳ್ಳೊಳ್ಳೆ ಚಿತ್ರ, ಭಾಳ ಬುದ್ಧಿವಂತ ಒಳ್ಳೊಳ್ಳೆ ಚಿತ್ರ ತೆಗೆದ್ರು. ಇವತ್ತು 8 ಜನ ಗೊತ್ತಿದೆ ಶಂಕರ್ ಸಿಂಗ್ ಅಂತ. ಪಾಪ ಆ ಕಾಲದಲ್ಲಿ 50,000 ರೂಪಾಯಿಗೆ ಒಂದೊಂದು ಚಿತ್ರ ತೆಗೆದ್ರು. 50,000 ರೂಪಾಯಿ ಸಾಕಾಗಿತ್ತು ಚಿತ್ರ ತೆಗೆಯಕ್ಕೆ. ಅವತ್ತು 50,000 ಅಂದ್ರೆ ದೊಡ್ಡ ಅಮೌಂಟ್. ದೊಡ್ಡ ಅಮೌಂಟ್. ಅವತ್ತಿಗೂ ಇವತ್ತಿಗೂ ಭಾಳ 50,000 ಸಬ್ಸಿಡಿ ಕೊಡಿಸ್ತಿದ್ರಿ. ಕೊಡಿಸ್ತು 50,000 ರೂಪಾಯಿ ಅವ್ರಿಗೆ ಸಬ್ಸಿಡಿ ಕೊಡಿಸ್ತೆ. ಎಲ್ಲರೂ ಇಲ್ಲಿ ಬರಲಿ ಅಂತ. ರಂಗಭೂಮಿ ಕಲಾವಿದರಿಗೆ ಸಂಬಳ ಕೊಡಿಸ್ತೆ. ತಿಂಗಳಿಗೆ 1,000 ರೂಪಾಯಿ ಕೊಡಬೇಕು ಅಂತೇಳಿ. ಏನು ರಂಗಭೂಮಿ ಕಲಾವಿದರ ಪರಿಸ್ಥಿತಿ ಏನು? ರಂಗಭೂಮಿಗಾಗಿ ನಾನು ಮಾಡಿದಷ್ಟು ಕೆಲಸ ಇನ್ಯಾರು ಆಗಿಲ್ಲ. ಅಷ್ಟು ಕೆಲಸ ಮಾಡಿದ್ದೇವೆ. ಅದರದ್ದೇ ದೊಡ್ಡ ಇತಿಹಾಸ ಇದೆ. ಸಿನಿಮಾದ್ದೇ ದೊಡ್ಡ ಇತಿಹಾಸ ಇದೆ. ಒಂದೊಂದಲ್ಲ ಮಾಡಿರೋದು ಬೇಕಾದಷ್ಟು ಮಾಡಿದ್ದೇವೆ ನಾವು. ಗೋಕಾಕ್ ಚಳವಳಿಯಲ್ಲೂ ನಿಮ್ಮ ಇನ್ವಾಲ್ವ್ಮೆಂಟ್ ಇತ್ತು ರಾಜ್ಕುಮಾರ್? ಇಲ್ಲ, ಗೋಕಾಕ್ ಚಳವಳಿಯಲ್ಲಿ ಅದೇನಾಯಿತು ಅಂತಂದರೆ, ಗೋಕಾಕ್ ಚಳವಳಿಗಿಂತ ಮುಂಚೆ ಕನ್ನಡ ಚಳವಳಿ, ಗೋಕಾಕ್ ಚಳವಳಿಗೇನು ಮುಂಚೆ ಕನ್ನಡ ಚಳವಳಿ. ಗೋಕಾಕ್ ಅದು ಒಂದು ಭಾಷೆಯನ್ನು ನೀವು ಗೋಕಾಕದಲ್ಲಿ ತಿಳ್ಬೇಕು ಅಂತ. ಆಮೇಲೆ ಅದು ಕೋರ್ಟ್ನಲ್ಲಿ ಹೋಗೇ ಬಿಡ್ತದು, ಇದು ಹೋಯ್ತು. ಇವತ್ತು ಕನ್ನಡ ಇಡೀ ಕರ್ನಾಟಕ ಏಕೀಕರಣ ಆದಮೇಲೆ 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆದಮೇಲೆ ಕನ್ನಡ ಚಳುವಳಿ ಆರಂಭ. ಮೊದಲು ಅನಾಕೃಷ್ಣರಾವ್ ಭಾಳ ಅದ್ಭುತವಾದಂಥ ವಿದ್ವಾಂಸರು, ಅನಾಕ್ರು, ಎಂ ರಾಮಮೂರ್ತಿ, ರಾಮಮೂರ್ತಿ. ಅನಾಕ್ರು ಇಲ್ಲಿ ಕೋಟೆ ಹೈಸ್ಕೂಲ್ ಹತ್ರ ರಾಮೋತ್ಸವ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಭಾಷೆಯವ್ರನ್ನ ಸಂಗೀತಗಾರರು ಕರಿತಿದ್ರು. ಅಲ್ಲಿ ಇಲ್ಲ ಕನ್ನಡದವರೇ ಕರಿಬೇಕು ಅಂತೇಳಿ
ಅಲ್ಲಿ ಅವ್ರು ಕೂಗಿದ್ರು. ರಾಮಮೂರ್ತಿ ಅವರು ಎಲ್ಲ ಕಡೆ ಚಳವಳಿಗೆ ಬಂದರು. ಕೊನೆ ಬರ್ತಾ ಬರ್ತಾ ಇಬ್ಬರು 1-2-3 ವರ್ಷ ಮಾಡಿದ್ರು, ನಿಲ್ತು. ನಿರಂತರವಾಗಿ 62-63 ವರ್ಷ ಕನ್ನಡ ಚಳವಳಿ ಮಾಡಿದ್ರು ಒಬ್ಬರೇ ಒಬ್ಬರು ವಾಟಾಳ್ ನಾಗರಾಜ್. ಸೂಪರ್. ನಿರಂತರವಾಗಿ ಒಂದಿನ ಬಿಡದೆ. ಮತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ನಿರಂತರವಾಗಿ, ಕರ್ನಾಟಕ ರಾಜ್ಯೋತ್ಸವ ಏನು 1956 ನವೆಂಬರ್ 1 ಕರ್ನಾಟಕ ಏಕೀಕರಣ. ಎಷ್ಟು ಜನಕ್ಕೆ ಗೊತ್ತು ಕರ್ನಾಟಕ ಏಕೀಕರಣ ಎಲ್ಲಾಯಿತು ಅಂತೇಳಿ? ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಕರ್ನಾಟಕ ಏಕೀಕರಣ ಆದದ್ದು. ಆವತ್ತು ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಜಯಚಾಮರಾಜ ಒಡೆಯರ್, ಕಡಿದಾಳ ಮಂಜಪ್ಪ ಇವರೆಲ್ಲರೂ ಆವತ್ತು ಇದರಲ್ಲಿ. ಪಿ ಕಾಳಿಂಗರಾವ್ ಭಾಳ ಅದ್ಭುತವಾದಂಥ ಮಹಾ ಹಾಡೋದ್ರಲ್ಲಿ ಭಾಳ ಅದ್ಭುತ. ಅವರು ಆವತ್ತು ಮೊದಲು ಅವರು ಆಕಾಶವಾಣಿಯಲ್ಲಿ ಬರ್ತಾಯಿತ್ತು. ಉಯ್ಲುಗೋಳ್ ನಾರಾಯಣರದ್ದು ಉದಯವಾಗಲಿ ಚೆಲುವ ಕನ್ನಡ ನಾಡು ಬರ್ತಾಯಿತ್ತು. ಬೆಳಗ್ಗೆ ಎದ್ದರೆ ಆಕಾಶವಾಣಿ ಬರ್ತಿತ್ತು. ನಿಮಗಿಂತ ಮುಂಚೆ ಆಯ್ತಲ್ಲ, ಉದಯವಾಗಲಿ ಚೆಲುವ ಕನ್ನಡ ನಾಡು, ಅಲ್ಲಿ ಉದಯವಾಯಿತು ಚೆಲುವ ಕನ್ನಡ ನಾಡು ಹಾಡಿದ್ರು ಪಿ ಕಾಳಿಂಗರಾವ್. 56ರಿಂದ 56 ಆದಮೇಲೆ ಇದು ಮೈಸೂರು ಅಂತಲೇ ಇತ್ತು. ಮೈಸೂರು 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 ವಿಶಾಲ ಮೈಸೂರು ಮೈಸೂರು ಮೈಸೂರು. ಆವತ್ತೇ ನಾನು ಕರ್ನಾಟಕ ರಾಜ್ಯೋತ್ಸವ ಅವತ್ತೇ, ಯಾರೂ ಇದು ಮಾಡಿರಲಿಲ್ಲ. ಕರ್ನಾಟಕ ರಾಜ್ಯೋತ್ಸವ ಮೊಟ್ಟ ಮೊದಲು ಕರ್ನಾಟಕದ ಹೆಸರಿನಲ್ಲಿ ರಾಜ್ಯೋತ್ಸವ ಅಂತ ಹೆಸರಿಟ್ಟು ಮಾಡಿದವರು ವಾಟಾಳ್ ನಾಗರಾಜ್. ಇಡೀ ಕರ್ನಾಟಕದಲ್ಲೇ ವಾಹನಕ್ಕೆ, ಕಾರ್ಗೆ ಮೊದಲನೇ ಕನ್ನಡ ನಂಬರ್ ಕೊಟ್ಟರು ವಾಟಾಳ್ ನಾಗರಾಜ್. ಆಮೇಲೆ ಕಾರ್ಪೊರೇಷನ್ ಎದುರಿಗೆ ಸೆನೆಟಾಪ್ ಭಾರಿ ರಣಸ್ತಂಭ, ಅದು ದೊಡ್ಡ ಇತಿಹಾಸ. ಅದನ್ನು ಒಡೆದಾಕಕ್ಕೆ ಮೆರವಣಿಗೆ ಕೆಂಪೇಗೌಡ ಸರ್ಕಲ್ನಿಂದ ಸಾವಿರಾರು ಜನ, ಸುಮಾರು 10,000 ಮೆರವಣಿಗೆ, ಟಿಯರ್ ಗ್ಯಾಸ್ ಆಯಿತು, ಲಾಠಿ ಚಾರ್ಜ್ ಆಯಿತು, ಸುತ್ತಮುತ್ತ ಇದಾಯಿತು. ಆ ಸಂದರ್ಭದಲ್ಲಿ ಅಲ್ಲಿ ತೆಗೆದಕ್ಕೆ 2 ದಿವಸ ಆದಮೇಲೆ ತೆಗೆದುಬಿಟ್ರು ಸರ್ಕಾರ ಅದನ್ನು. ಅಲ್ಲಿ ಕೆಂಪೇಗೌಡ ಪ್ರತಿಮೆ ಮೊಟ್ಟ ಮೊದಲು ಬೆಂಗಳೂರಲ್ಲಿ ಬರಬೇಕಾದ್ರೆ ವಾಟಾಳ್ ನಾಗರಾಜ್, ಆಗ ಜಿ ನಾರಾಯಣ್ ಅಂತೇಳಿ ಮೇಯರ್ ಇದ್ದರು, ಭಾಳ ಒತ್ತಾಯ ಮಾಡಿ, ವೈರಾಮಚಂದ್ರ ಬೆಂಗಳೂರು ಮಂತ್ರಿ ಒತ್ತಾಯ ಮಾಡಿ ಮೊಟ್ಟ ಮೊದಲು ಇಲ್ಲಿ ಕೆಂಪೇಗೌಡ ಪ್ರತಿಮೆಗೆ ವಾಟಾಳ್ ನಾಗರಾಜ್. ಕರ್ನಾಟಕ ರಾಜ್ಯೋತ್ಸವ ಯಾರು ಈ ನಮ್ಮ ಸರ್ಕಾರವೂ ಮಾಡಿರಲಿಲ್ಲ. ಆಗ 25 ವರ್ಷ ಆದ ಮೇಲೆ ಸರ್ಕಾರ ಶುರು ಮಾಡಿದ್ರು. ಯಾರು ಒಬ್ಬರೇ ಒಬ್ಬರು ವಾಟಾಳ್ ನಾಗರಾಜ್ ಆವತ್ತಿನಿಂದ ಇವತ್ತಿನವರೆಗೂ. ಆವತ್ತು ರಾಜ್ಯೋತ್ಸವ ಅಂದ್ರೆ ಏನು, ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಗೆ ಹೇಳೋದಾದರೆ 30 ದಿನ 40 ದಿನ ನಡೀತಾ ಇತ್ತು ಮೈಸೂರು ಬ್ಯಾಂಕ್ ಸರ್ಕಲ್ಲಿ. ಮೆರವಣಿಗೆ ಅಂದ್ರೇನು, 1 ಲಕ್ಷ 2 ಲಕ್ಷ ಜನ ಮೆರವಣಿಗೆ ಅವತ್ತು. ಆ ದಿನ ಏನು ಅದ್ಭುತ 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 ಅದ್ಭುತವಾದ ದಿನ. ಅಂಥ ದಿನ ಬರೋಕ್ಕೆ ಸಾಧ್ಯನೇ ಇಲ್ಲ, ನಡೆದೋಯ್ತು. ಈಗ ವಾಟಾಳ್ ನಾಗರಾಜ್ ಅವರು ಅಂತಂದರೆ ಭಾಳ ವಿಭಿನ್ನ, ವಿಶೇಷ. ಅವ್ರ ಚಳುವಳಿಗಳಂತಂದರೆ ವಿಶೇಷ. ಕತ್ತೆ ತೊಗೊಂಬರ್ತಾರೆ, ಎಮ್ಮೆ ತೊಗೊಂಬರ್ತಾರೆ, ನಾಯಿ ಹಿಡ್ಕೊಂಬರ್ತಾರೆ, ಶೌಚಾಲಯ ಕಟ್ಟಿಸ್ಕೊಡಿ ಅಂತ ಪ್ರತಿಭಟನೆ ಇತ್ತು ಅಂತಂದರೆ ಶೌಚಾಲಯದ ಚೇಂಬರೇ ಹಿಡ್ಕೊಂಬರ್ತಾರೆ. ಈ ಕಲ್ಪನೆ ಮೂಡಿದ್ದು ಹೇಗೆ ನಿಮಗೆ, ಈ ರೀತಿ ವಿಶೇಷವಾಗಿ ಪ್ರತಿಭಟನೆ ಮಾಡಬೇಕು ಅಂತ? ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕ ಅಥವಾ ಹೇಗೆ ಅಂತ? ಇದು ಚಳುವಳಿಯ ಮಾಡುವ ಚಿಂತನೆ ಇರತಕ್ಕಂಥವ್ರಿಗೆ ಚಳುವಳಿಯ ರೂಪ ಯಾವ ರೀತಿ ಕೊಡಬೇಕು ಅಂತೇಳಿ ಚಳುವಳಿಯ ರೂಪ ಕೊಡೋರು ಅವರೇ, ಡೈರೆಕ್ಟ್ರು, ನಿರ್ದೇಶನ. ಚಳುವಳಿ ಮಾಡುವವರು ಅವರೇ. ಆದ್ದರಿಂದ ಈ ಚಳುವಳಿಗೆ ಈ ಸ್ವರೂಪ ಕೊಟ್ಟರೆ ಇದಕ್ಕೊಂದು ರೂಪ ಬರುತ್ತೆ. ಮೊನ್ನೆನೂ ರೀಸೆಂಟ್ಲಿ ಈ ಹುಲಿ ಉಗುರಿನ ಬಗ್ಗೆ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾದಾಗ ನೀವು ಅರಣ್ಯ ಕಚೇರಿಗೆ ಒಂದು ಹುಲಿ ಚರ್ಮ ಹೋಲುವಂತ ಒಂದು ಬಟ್ಟೆನ ಹಾಕೊಂಡ್ಬಂದಿದ್ದೀರಿ. ಹೌದೌದೌದೌದೌದು. ಈ ರೀತಿ ವಿಶೇಷತೆ ಹೆಂಗ್ ಬರುತ್ತೆ ಅಂತ? ಇಲ್ಲ, ವಿಶೇಷತೆ ಅನ್ನೋದು ನನಗೆ ಮೊದಲಿಂದು ನನ್ನ ಗುಣವೇ ಆ ರೀತಿ ಚಿಂತನೆಗಳು, ಹೊಸ ಹೊಸ ಚಿಂತನೆಗಳು, ಕನ್ನಡಕ್ಕಾಗಿ ಏನೆಲ್ಲ ಚಿಂತನೆಗಳು ಬರ್ತಾವೆಲ್ಲ ಮಾಡೋಣ.
ಕನ್ನಡ ಯಾವ ರೂಪದಲ್ಲಾರು ಕನ್ನಡ ಅಂತ ಬರಲಿ, ಯಾವ ರೂಪದಲ್ಲಾರು ಕನ್ನಡ ಬರಲಿ, ಕನ್ನಡದ ಹೆಸರು ಯಾವ ರೂಪದಲ್ಲಾರು ಬರಲಿ, ಚರ್ಮ ಉದ್ಗಂಡಾರು ಬರಲಿ, ಕತ್ತೆ ಮೆರವಣಿಗೆಲಾರು ಬರಲಿ, ಎಮ್ಮೆ ಮೆರವಣಿಗೆಲಾರು ಬರಲಿ, ಯಾವ ರೂಪದಲ್ಲಾರು ಬರಲಿ, ಇದು ಮಾಡಲೇಬೇಕಾಗಿದೆ. ಸರ್ಕಾರ ಎಮ್ಮೆ ಚರ್ಮ ಅನ್ಬೇಕಾದ್ರೆ ಹಂಗಂದ್ಬಿಟ್ರೆ ಸರಿ ಇರಲ್ಲ. ಕರ್ಸಾರ ಎಮ್ಮೆ ಚರ್ಮ ಅಂದರೆ ಎಮ್ಮೆ ತರಬೇಕು, ತಗೊಂಡೋಗೋದು. ತಂದು ಅದರ ಮೇಲೆ ನೀರು ಇರಬೇಕು, ಅವಾಗೇನು ಅದೇನು ಅಳ್ಳಾಡೋದಿಲ್ಲ. ಅಂದರೆ ವಾ. ಇದು ರೀತಿ ಸರ್ಕಾರ. ಆ ಎಮ್ಮೆ, ಕತ್ತಿ, ಕುರಿ, ಕೋಣ ನಿಮ್ಮನ್ನ ಎಷ್ಟು ಬೈಕೊಂಡಿದಾವೋ ಏನೋ ಅಂತ. ಇಲ್ಲ ಅವು ಖುಷಿಪಟ್ಟವು. ಈ ಜನ್ಮದಲ್ಲಿ ಅವು ಎಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಬರ್ತಿದ್ದೋ, ಟಿ ವಿಲಿ ಬರ್ತಿದ್ದೋ, ನಿಮ್ಮ ಫೋಟೋ ಯಾರು ತೆಗಿತಿದ್ರಿ ಅವನ್ನ, ಪಾಪ ಅವು ಒಂದು ರೀತಿ ಕೆರೆ ಮರೆಯಲ್ಲಿ ಖುಷಿ. ಓಕೆ, ಅದ್ಭುತ. ಅದರಲ್ಲೇನು ಆ ರೀತಿ ಚಳವಳಿ ಇನ್ನೂ ಈ ಜನ್ಮದಲ್ಲಿ ಯಾರು ಮಾಡೋಕ್ಕೆ ಸಾಧ್ಯವಿಲ್ಲ, ಇನ್ನೊಂದು ಬರೋಕ್ಕೆ ಸಾಧ್ಯವಿಲ್ಲ.